ನಮಸ್ಕಾರ. ನನ್ನ ಹೆಸರು ಪೃಥ್ವಿ TPM ಅಂತ. ನಾನು ಕೃಷಿ ಅಧಿಕಾರಿಯಾಗಿ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ ಧಾರವಾಡದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಭಾಳ ದಿನದಿಂದ ಇಲ್ಲಿಗೆ ಬರಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಸೊ ಇವತ್ತು ನಮಗೆ ಒಂದು ಕಾಲ ಕೂಡಿ ಬಂತು. ಜೊತೆಗೆ ಮಕ್ಕಳು ಸಹ ಬಂದಿದ್ರು. ನಮ್ಮ ಮಗ ಜೊತೆಗೆ ನಮ್ಮ ಕೋಬ್ರದರವರ ಮಕ್ಕಳು ಸಹ ಬಂದಿದ್ರು ದಾವಣಗೆರೆಯಿಂದ. ಸೊ ಎಲ್ಲಿಗಾರು ಹೋಗ್ಬೇಕು ಅಂತ ಅಂತಿದ್ರು. ಇವತ್ತು ನಮಗೆ ಅವಕಾಶ ಸಿಕ್ತು. ಇವತ್ತು ಆಫೀಸ್ ಸೂಟಿ ಇದ್ದಿದ್ದರಿಂದ ಇವತ್ತು ಕರ್ಕೊಂಬರ್ಲಿಕ್ಕೆ ಅವಕಾಶ ಸಿಕ್ತು. ಸೊ ನವೀನ್ ಪ್ಯಾಟಿಮನಿ ಸರ್ ನಮಗೆ ಮುಂಚೆಯಿಂದ ಫೇಸ್ಬುಕ್ ಇದರಲ್ಲಿ ನಾವು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಇದ್ವಿ. ಒಂದ್ಸಲಿ ವಿಸಿಟ್ ಮಾಡಬೇಕು ಅಂತೇಳಿ ಭಾಳ ಇಂಟ್ರೆಸ್ಟ್ ಇತ್ತು. ಸೊ ಏನು ಕರ್ನಾಟಕದ ಅತಿ ದೊಡ್ಡ ಝುವಾಲಜಿ ಮ್ಯೂಸಿಯಂ ಏನಿದೆ, ಸೊ ಈ ಮ್ಯೂಸಿಯಂ ನೋಡಬೇಕು ಅನ್ನೋದು ನಮಗೆ ಭಾಳ ಇದಿತ್ತು. ಇದೇ ರೀತಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿರ್ತೀನಲ್ಲ, ಸೊ ಹಾಗಾಗಿ ಇದನ್ನು ಒಂದು ತೋರಿಸೋಣ ಅಂತೇಳಿ ಅಂದ್ಕೊಂಡು ಇವತ್ತು ಕರ್ಕೊಂಬಂದೆ. ನಿಜವಾಗ್ಲೂ ವರ್ತ್ ಸೀಯಿಂಗ್. ಧಾರವಾಡದಲ್ಲಿ ಯಾರ್ಯಾರಿದ್ದೀರಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಕಲಿಯುವಂಥದ್ದು ಭಾಳ ಇದೆ. ಯಾಕಂದ್ರೆ ನಾನು ಸಹ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಸರ್ ಹೇಳಿದ್ರು. ಈ ಒಂದು ಜೆಲ್ಲಿ ಫಿಶ್ ಏನಿದೆ, ಸಾವನ್ನೇ ಕಾಣದೇ ಇರುವಂತ ಪ್ರಾಣಿ ಯಾವ್ದಾದ್ರು ಇದ್ರೆ ಅದು ಜೆಲ್ಲಿ ಫಿಶ್ ಅಂತೇಳಿ, ಅದು ನನಗೂ ಸಹ ಗೊತ್ತಿರ್ಲಿಲ್ಲ. ಸೊ ಸಾಕಷ್ಟು ವಿಚಾರಗಳು ಕಲಿಯೋದಿದೆ ನವೀನ್ ಪ್ಯಾಟಿಮನಿ ಸರ್ ಕಡೆಯಿಂದನೂ ಇರ್ಬೋದು, ಇಲ್ಲಿ ನೋಡಿ ಕಲಿಬಹುದು. ಜೊತೆಗೆ ಅವರು ಅಂತ ವ್ಯಕ್ತಿ ಅವರು ಇನ್ಫಾರ್ಮೇಶನ್ ಕೊಡೋದ್ರ ಜೊತೆಗೆ ಇಲ್ಲ ಅವನ್ನ ಸಹ ನೋಡ್ಲೂಬಹುದು. ಎಲ್ಲ ಸ್ಟಫಿಂಗ್ ಮಾಡಿ ಇದು ಮಾಡಿರುವಂಥದ್ದು ಟ್ಯಾಕ್ಸೋಡರ್ಮಿಸ್ಟ್, ಅವರು ಸಹ ಒಂದು ಟ್ಯಾಕ್ಸೋಡರ್ಮಿಸ್ಟ್ ಅಂತೇಳಿ ಕೇಳಿ ವೆರಿ ರೇರ್. ಬಹಳಷ್ಟು ಇದರಲ್ಲಿ ಇಡೀ ಇಂಡಿಯಾದಲ್ಲೇ ಈ ಟ್ಯಾಕ್ಸೋಡರ್ಮಿ ಅನ್ನೋ ಒಂದು ಕಲೆಯನ್ನ ಅಳವಡಿಸ್ಕೊಂಡಿರೋಂಥದ್ದು ಬಹಳ ರೇರ್. ಎಲ್ಲೋ ಮೈಸೂರು ಮ್ಯೂಸಿಯಂನ ಒಂದು ಇದರಲ್ಲಿ ಅಲ್ಲೊಂದು ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಬಟ್ ನನಗೆ ಖುಷಿ ಆಯಿತು ಅವರು ಒಬ್ಬರು ಟ್ಯಾಕ್ಸೋಡರ್ಮಿಸ್ಟ್ ಅಂತೇಳಿ ತಿಳಿದು. ಸೊ ಒಂದು ರೇರ್ ಕಲೆ ಅದು. ಸೊ ಅದನ್ನು ಅಳವಡಿಸ್ಕೊಂಡು ಇಲ್ಲಿ ಆ ರೀತಿ ಎಲ್ಲ 1947ನಿಂದ ಇದು ಮಾಡಿರುವಂತಹ ಪ್ರಿಸರ್ವ್ ಮಾಡಿರುವಂತಹ, ನಾನು ಹೇಳ್ತಾ ಇದ್ದೆ ನಿಮ್ಮ ಅಜ್ಜ ಅಜ್ಜಿಗಿಂತ ಹಳೆಯ ಪ್ರಾಣಿ ಪಕ್ಷಿಗಳು ಇಲ್ಲಿದಾವೆ ನೋಡಿ ಅಂತೇಳಿ ಹೇಳ್ತಾ ಇದ್ದೆ. ಸೊ ಆ ಒಂದು ಇದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಂತಂದ್ರೆ ಒಂದೇ ಸೂರಿನಡಿಯಲ್ಲಿ ಅದು ಸಹ ಒಂದು ಅಪ್ರಾಕ್ಸಿಮೇಟ್ಲಿ 1 ಗಂಟೆ ತಾಸಲ್ಲಿ ನಾವು ಎಲ್ಲದನ್ನು ಸಹ ತಿಳ್ಕೊಳ್ಲಿಕ್ಕೆ ಬಹಳ ಅನುಕೂಲ ಆಯಿತು. ಹಾಗೇನೆ ಇದನ್ನ ವೆಲ್ ಮೇಂಟೈನ್ಡ್ ಅಂತೇಳಿ ಹೇಳ್ಬೋದು. ಸೊ ಇದನ್ನ ಈಗ ಏನು KCD ಅಡ್ಮಿನಿಸ್ಟ್ರೇಟಿವ್ ಇವರು ಯಾರಿದ್ದಾರೆ, ಜೊತೆಗೆ ನಮ್ಮ ನವೀನ್ ಪ್ಯಾಟಿಮನಿ ಸರ್ ಅಂತ ಒಳ್ಳೆ ಕೈಯಲ್ಲಿ ಇದು ಸಿಕ್ಕಿರೋದು, ಇದು ಉಳಿಲಿಕ್ಕೆ ಒಂದು ಅವಕಾಶ ಅಂತೇಳಿ ಹೇಳ್ಬೋದು. ಮುಂದಿನ ಜನರೇಷನ್ಗೂ ಸಹ ಇವನ್ನೆಲ್ಲ ಇದೇ ರೀತಿನೇ ನೋಡ್ಬೇಕಾಗ್ಬೋದು. ಒಂದು ಕಾಗೆನೂ ಸಹ ನಾವು ಇನ್ನು ಮುಂದೆ ಈ ರೀತಿಯಾಗಿ ನೋಡ್ಬೇಕಾದಂತ ಪರಿಸ್ಥಿತಿ ಬರ್ಬೋದು. ಸೊ ಇದೇ ರೀತಿ ಉಳಿಸ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ, ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ನವೀನ್ ಪ್ಯಾಟಿಮನಿ ಸರ್. ಹಾಗೇನೆ ನಮ್ಮ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಸೇರಿದ್ರು. ಸೊ ಬಹಳ ಖುಷಿ ಆಯ್ತು. ಇವತ್ತು ಒಳ್ಳೆ ರೈಟ್ ಟೈಮಿಗೆ ಬಂದಿದ್ದು ನನಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್.